ನಾನು ನನ್ನ ಮಹಾದೇವನ ದರ್ಶನ ಪಡೆಯೋದಿಕ್ಕೆ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ. ಇವನು ನಿಜವಾಗ್ಲೂ ಅತಿ ದೊಡ್ಡ ಶಿವಭಕ್ತಾನೆ. ಅಚಲ, ನಿರ್ಭಯಿ, ಸಮರ್ಪಿತ. ಒಳ್ಳೇದೇ ಆಯ್ತು. ಒಬ್ಬ ಭಕ್ತ ಆದ್ರೂ ಅಸುರರಾಜ ತಾರಕನ ಕೆಲ್ಸಕ್ಕಾಗ್ತಿದ್ದಾನೆ. ಈ ಸಮಸ್ಯೆನೇನೋ ದಾಟ್ಬಿಟ್ಟೆ ನೀನು. ಈಗ ಈ ಸಮಸ್ಯೆನ ದಾಟಿ ತೋರ್ಸು. ದೇವಿ ಲಕ್ಷ್ಮೀ, ದೇವಿ ಸರಸ್ವತಿ, ನೀವು ಅದೆಷ್ಟೇ ಪ್ರಯತ್ನ ಪಟ್ರು, ಎಷ್ಟೇ ಸಮಸ್ಯೆನ ಈ ಕಟುಕನ ಮುಂದೆ ತಂದಿಟ್ರು, ಇವನು ಮಹಾದೇವನ ಪರಮ ಭಕ್ತ ಅನ್ನೋದನ್ನ ಮರಿಬೇಡಿ. ಈ ಅಗ್ನಿಕುಂಡನ ಇವನು ಖಂಡಿತವಾಗ್ಲೂ ದಾಟ್ತಾನೆ. ಅಗ್ನಿದೇವ, ನೀನು ಕೂಡ ಭೋಲೆನಾಥನಿಂದ ಆಗಿರೋ ಒಂದು ತತ್ವ. ನೀನು ಮಹಾದೇವನ ಭಕ್ತನಿಗೆ ಅಪಾಯ ಹೇಗ್ ಮಾಡ್ತೀಯ? ನಾನು ನನ್ನ ಮಹಾದೇವನ ಹತ್ರ ಹೋಗೋದನ್ನ ನೀನ್ ಹೇಗ್ ತಡೀತೀಯ? ಹರ ಹರ ಮಹಾದೇವ, ಶಿವಶಂಭೋ ಕೈಲಾಸಪತಿ. ಅಸುರರಿಗೂ ಆಗ್ದಿರೋ ಕೆಲ್ಸನ ಇವನು ಮಾಡಿ ತೋರಿಸ್ತಿದ್ದಾನೆ. ನಾನು ಖಂಡಿತ ಗೆಲ್ತೀನಿ, ಗೆದ್ದೇ ಗೆಲ್ತೀನಿ. ನಾನು ಖಂಡಿತವಾಗ್ಲೂ ಗೆಲ್ತೀನಿ. ಬಾಲಶಿವ ಮಹಾದೇವ ಆಗೋದನ್ನ ತಪ್ಸೋ ಪವಿತ್ರ ಕ್ಷಣ ಈಗ ಹತ್ರ ಬಂದಿದೆ. ಮಾಂಸದ ಸ್ಪರ್ಶ ಹಾಗೂ ವ್ರತದ ನಾಶ. ದೇವಿ ಸರಸ್ವತಿ, ಈಗ ಅವನನ್ನು ತಡೆಯೋದಕ್ಕೆ ನಾವೇ ಉಪಾಯ ಮಾಡಬೇಕು. ಹೌದು, ಅದರ ಅಗತ್ಯ ಇಲ್ಲ. ಒಳ್ಳೇದಾಯ್ತು ಪಾರ್ವತಿ, ನೀನ್ ಬಂದ್ಯಲ್ಲ. ಈಗ ನಾವು ಮೂವರು ಸೇರ್ಕೊಂಡು ಆ ಕಟುಕನ್ನ ತಡಿಬೇಕು. ಇಲ್ಲ ದೇವಿ, ನೀವು ಸೃಷ್ಟಿ ಮಾಡಿರೋ ಬೆಂಕಿಲಿ ಬೆಂದು ಕಟುಕನ ಭಕ್ತಿ ಕಡಿಮೆ ಆಗ್ತಾ ಇದೆ. ಪರೀಕ್ಷೆಗಳಿಂದ ಭಕ್ತ ಉತ್ತಮನಿಂದ ಸರ್ವೋತ್ತಮನಾಗ್ತಾನೆ, ಭಕ್ತಿಯ ಚರಮ ಸೀಮೆನ ತಲುಪ್ತಾನೆ. ಈಗ ನಿಮ್ಮಿಬ್ಬರ ಪರೀಕ್ಷೆ ಅವನನ್ನ ಅಲ್ಲಿ ತಲುಪಿಸಿದೆ. ಈಗ ಅವನು ತನ್ನ ದೇವರನ್ನ ನೋಡೋದನ್ನ ಯಾರು ತಡೆಯೋದಕ್ಕಾಗಲ್ಲ. ಮತ್ತೆ ಬಾಲಶಿವನ ವ್ರತದ ಗತಿ ಏನು? ಅವನು ಮಾಂಸ ತಗೊಂಡು ಹೋಗ್ತಿದ್ದಾನೆ ಬಾಲಶಿವನ ಬಳಿಗೆ, ಬಾಲಶಿವನ್ಗೆ ಅರ್ಪಣೆ ಮಾಡೋಕೆ. ನಾವು ಬಾಲಶಿವನ ವ್ರತ ಮುರಿಯೋದನ್ನ ತಡಿಬೇಕು ದೇವಿ ಪಾರ್ವತಿ. ವಿಜಯದ ಶಂಖನಾದ ಶುರುವಾಗ್ತಿದೆ. ಪ್ರಭು ಮಹಾದೇವ, ನಿಮ್ಮ ದರ್ಶನ ಮಾಡಿ ನಾನು ಧನ್ಯನಾದೆ ಪ್ರಭು. ನಾನೇ ಸ್ವತಃ ಮಹಾದೇವನ ಹುಡುಕ್ತಾ ಇದ್ದೀನಿ, ನನ್ನ ಗೆಳತಿ ಪಾರ್ವತಿಗೋಸ್ಕರ. ಭಗವಂತನ ಹುಡುಕೋರು ಭಗವಂತ ಆಗಲ್ಲ, ಅವರು ಭಕ್ತನೂ ಆಗ್ತಾರೆ. ಇಲ್ಲ ಇಲ್ಲ ಪ್ರಭು, ಇಲ್ಲ. ನೀವು ಭಗವಂತ, ನಾನು ನಿಮ್ಮ ಭಕ್ತ ಪ್ರಭು. ಇದು ನಿಮ್ಮ ಭಕ್ತಿಗಿರೋ ಶಕ್ತಿ. ನಿಮಗೆ ನನ್ನಲ್ಲೂ ನಿಮ್ಮ ಮಹಾದೇವ ಕಾಣ್ತಾ ಇದ್ದಾನೆ. ನನಗೆ ನನ್ನ ಅಮ್ಮ ಹೇಳ್ತಾ ಇರ್ತಾರೆ, ಪ್ರತಿ ಜೀವಿಯಲ್ಲೂ ಭಗವಂತ ವಾಸ ಮಾಡ್ತಾನೆ.
ನಿಮ್ಮಲ್ಲೂ ಭಗವಂತ ಇದ್ದಾನೆ. ನನ್ನಂತವನಲ್ಲಿ ಭಗವಂತ ಇಲ್ಲ ಪ್ರಭು. ನನ್ನೊಳಗಂತೂ ಮಹಾದೇವನ ಭಕ್ತಿ ಇದೆ ಪ್ರಭು. ಮತ್ತೆ ನೀವು ನನ್ನ ಈ ಭಕ್ತಿನ ಗುರುತಿಸಬೇಕು ಪ್ರಭು. ನನ್ನ ಕೆಲಸ ಮತ್ತೆ ನನ್ನ ವಸ್ತು ಜೊತೆ ನನ್ನನ್ನು ಸ್ವೀಕಾರ ಮಾಡಿ ಪ್ರಭು. ನನಗೆ ನಿಮ್ ಪೂಜೆ ಮಾಡೋದಿಕ್ಕೆ ಅನುಮತಿ ಕೊಡಿ ಪ್ರಭು. ನಿಮಗೇನಾದ್ರೂ ಅನ್ಸಿದ್ರೆ ನಾನೇ ನಿಮ್ಮ ಮಹಾದೇವ ಅಂತ, ಹಾಗಾದ್ರೆ ಸರಿ, ನಾನು ಒಪ್ಕೋತೀನಿ. ನಾನೇ ನಿಮ್ಮ ಮಹಾದೇವ. ನಿಮಗೆ ನನ್ನ ಪೂಜೆ ಮಾಡೋದ್ರಿಂದ ಸಂತೋಷ ಸಿಗೋದಾದ್ರೆ ಖಂಡಿತ ನನ್ನ ಪೂಜೆ ಮಾಡಿ. ನನಗೆ ನಿಮ್ಮ ಯಾವುದೇ ಪೂಜೆಯಿಂದನೂ ಯಾವ ಸಮಸ್ಯೆನೂ ಇಲ್ಲ. ನಿಮ್ಮ ಕೃಪೆ ಅಪಾರವಾದದ್ದು ಪ್ರಭು. ದೇವಿ ಪಾರ್ವತಿ, ಚಿಂತೆ ಮಾಡಬೇಡಿ. ಅವರು ಮಹಾದೇವ, ಭಾವನೆಗಳನ್ನೇ ಮೀರಿದವರು. ಅವರು ಕೇವಲ ಭಕ್ತನ ಭಾವ ನೋಡ್ತಾರೆ. ನನ್ನನ್ನ ಕ್ಷಮಿಸಿ ಪ್ರಭು. ನನಗೆ ಪೂಜೆ ಮಂತ್ರ ಗೊತ್ತಿಲ್ಲ, ಪೂಜೆ ವಿಧಿ ವಿಧಾನನೂ ಗೊತ್ತಿಲ್ಲ, ನನ್ಗೇನೂ ಗೊತ್ತಿಲ್ಲ ಪ್ರಭು. ನನಗ್ ಗೊತ್ತಿರೋದು ಕೇವಲ ಭಾವ, ಭಕ್ತಿ ಗೊತ್ತಿದೆ ಪ್ರಭು. ನಿಮಗೆ ಕೊಡೋದಕ್ಕೆ ನನ್ನ ಹತ್ರ ಈ ಮಾಂಸ ಬಿಟ್ರೆ ಬೇರೇನಿಲ್ಲ. ನನ್ನ ಹತ್ರ ಹಾಲಿಲ್ಲ, ಮೊಸರಿಲ್ಲ, ಯಾವುದೇ ಹಣ್ಣಿಲ್ಲ, ಹೂಗಳು ಇಲ್ಲ. ಇಲ್ಲಿರೋದು ಇದಿಷ್ಟೇ ಪ್ರಭು. ನನ್ನ ಈ ನೈವೇದ್ಯ ಸ್ವೀಕಾರ ಮಾಡಿ ಪ್ರಭು. ನನ್ನ ಈ ನೈವೇದ್ಯ ಸ್ವೀಕಾರ ಮಾಡಿ. ನನ್ನ ಪೂಜೆನ ಸ್ವೀಕಾರ ಮಾಡಿದ್ದಕ್ಕೆ ಧನ್ಯವಾದ ಪ್ರಭು. ಪವಿತ್ರ ಅಪವಿತ್ರ ಅನ್ನೋದು ಯಾವುದೂ ಇಲ್ಲ. ಪವಿತ್ರ ಅಪವಿತ್ರ ನಮ್ಮ ಮನಸ್ಸಿನ ಭಾವ ಅಷ್ಟೇ. ಆದರೆ
ಆದ್ರಿಂದ ಸದಾ ನಮ್ಮ ಮನಸ್ಸು ಪವಿತ್ರವಾಗಿರಬೇಕು. ಅಪವಿತ್ರ ವಸ್ತುಗಳು ಕೂಡ ಪವಿತ್ರ ಆತ್ಮದ ಸಂಪರ್ಕಕ್ಕೆ ಬಂದು ಪವಿತ್ರವಾಗ್ಬಿಡುತ್ತೆ. ನನ್ನಂತವನನ್ನ ಒಪ್ಕೊಂಡು ನೀವು ನನಗೆ ಇಡೀ ಜಗತ್ತನ್ನೇ ಕೊಟ್ಬಿಟ್ರಿ ಪ್ರಭು. ನಾನು ನವರಾತ್ರಿಯ 2ನೇ ದಿನದ ಪೂಜೆಗೆ ಹೋಗ್ಬೇಕು. ನಾನಿನ್ನ ಹೊರಡ್ತೀನಿ. ಬಾಲಶಿವ, ನೀನ್ ಗೆದ್ದೆ ಅನ್ಕೋಬೇಡ. ಈ ಆಟ ಇನ್ನೂ ಮುಗ್ದಿಲ್ಲ. ತಾರಕಾಸುರನ ಬತ್ತಳಿಕೆಯಲ್ಲಿ ಬಹಳ ಬಾಣಗಳಿವೆ, ಬೇಕಾದಷ್ಟಿವೆ. ನಾನು ಆ ಬಾಣಗಳ ಪ್ರಯೋಗ ಮಾಡಿ ನಿನ್ನ ಪೂಜೆನ ಹಾಳು ಮಾಡ್ತೀನಿ, ಭಂಗ ಮಾಡ್ತೀನಿ. ಮತ್ತೆ ನಿನ್ನ ಪಾರ್ವತಿ ಮನೆಗೆ ಹೋಗೋದಕ್ಕೆ ಖಂಡಿತವಾಗ್ಲೂ ಬಿಡೋದಿಲ್ಲ. ನಾನು ಯಾವತ್ತಿಗೂ ಬಿಡೋದಿಲ್ಲ. ಇದನ್ನು ಹಾಕೋ. ದೇವಿ ಅನಸೂಯ, ಈ ರೋಗಿ ಕುತ್ತಿಗೆಗೆ ಹಾಕಿರೋ ಎಲುಬಿನ ಮಾಲೆಯಿಂದ ನಿಮ್ಮ ಪೂಜೆ ಭಂಗ ಆಗತ್ತೆ. ನನ್ನ ರೋಗ ನಿಜವಾಗ್ಲೂ ವಾಸಿ ಆಗುತ್ತೆ ಅಲ್ವಾ? ಆಗುತ್ತೆ. ದೇವಿ ದುರ್ಗಾ ಮಾತೆ ನನ್ನ ಕನ್ಸಲ್ ಬಂದಿದ್ರು. ಆಮೇಲೆ ಅವ್ರು ಹೇಳಿದ್ರು, ನನ್ನ ಈ ರೋಗಿ ಪುತ್ರ ಈ ಎಲ್ಬಿನ ಮಾಲೆಯನ್ನು ಹಾಕೊಂಡು ದೇವಿ ಅನಸೂಯ ಮನೇಲಾಗ್ತಿರೋ ನವರಾತ್ರಿ ಪೂಜೆಗೆ ಹೋದ್ರೆ ಅಲ್ಲಿ ಮೂರ್ತಿ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತನ್ನ ದೇಹದ ರೋಗ ಹೋಗಿ ಭಿಕ್ಷೆ ಕೇಳಿದ್ರೆ ಅವನ್ ರೋಗ ಮುಕ್ತ ಆಗ್ತಾನೆ ಅಂತ. ನೀನೇನಾದ್ರೂ ಹೀಗೆ ಮಾಡಿದ್ರೆ ಖಂಡಿತ ರೋಗ ವಾಸಿ ಆಗುತ್ತೆ. ನಾನು ಖಂಡಿತ ಮಾಡ್ತೀನಿ. ಮತ್ತೆ ನಡಿ. ಈಗ ನಾವೆಲ್ಲ ಒಟ್ಟಾಗಿ ಮಾತೆಯ ಪ್ರಾರ್ಥನೆ ಮಾಡೋಣ. ನಿಲ್ಲು. ಅಲ್ಲಿ ನೋಡು, ಅಲ್ಲಿದೆ ದೇವಿ ದುರ್ಗೆ ಮೂರ್ತಿ. ಮಾತೆ ಹೆಸರಲ್ಲಿ ಜೈಕಾರ ಹಾಕೋ. ಸೀದಾ ಒಳಗಡೆ ಪೂಜೆಗೆ ಹೋಗು. ಹಾಕೇಳು. ಯಾರಾದ್ರೂ ತಡೆದ್ರೆ ನಿಲ್ಲಲೇಬೇಡ. ನಾನು ನಿಲ್ಲಲ್ಲ. ಸರಿ, ಹೋಗು. ದುರ್ಗಾ ಮಾತೆಗೆ ಜಯವಾಗ್ಲಿ. ದೇವಿ ಅನಸೂಯ, ನಿಮ್ಮ ಆಸೆ ಪೂರ್ತಿ ಆಗಲ್ಲ, ಭಂಗ ಆಗುತ್ತೆ ನಿಮ್ಮ ಪೂಜೆ. ಇನ್ನು ಮುಂದಿನ ನವರಾತ್ರಿಗೆ ಕಾಯ್ತೀರಿ. ದೇವರಾಜ, ಈ ದಂಡಪಾಣಿಗೆ ಸೋತು ಗೊತ್ತಿಲ್ಲ. ಶುಭ ಸಮಾಚಾರ ತಗೊಂಡು ಬರ್ತಿದ್ದೀನಿ. ದುರ್ಗಾ ಮಾತೆಗೆ ಜಯವಾಗಲಿ. ದುರ್ಗಾ ಮಾತೆಗೆ ಜಯವಾಗಲಿ. ಇದೇನು ಇವರು ಪೂಜೆ ಮಧ್ಯೆ ಎಲ್ಲಿಂದ ಬಂದ್ರು? ನಾನು ಇವ್ರನ್ನ ತಡಿಲೇಬೇಕು. ದುರ್ಗಾ ಮಾತೆಗೆ ಜಯವಾಗಲಿ. ನಿಂತ್ಕೊಳ್ಳಿ. ಯಾರು ಈ ವ್ಯಕ್ತಿ? ಇಲ್ಲಿಗೆ ಯಾಕೆ ಬಂದಿರಬಹುದು? ಗದೆ.
ನೀವು ಇಲ್ಲಿಗೆ ಹೇಗೆ ಬಂದ್ರಿ? ನನ್ನ ರೋಗ ವಾಸಿ ಮಾಡ್ಕೊಳ್ಳೋಕ್ಕೋಸ್ಕರ ಬಂದಿದ್ದೆ. ನಿಮಗೆ ಬಹಳ ಧನ್ಯವಾದ. ನೀವು ನನ್ನ ಈ ರೋಗನ ವಾಸಿ ಮಾಡ್ಬಿಟ್ರಿ. ನಿಮ್ ರೋಗನ ನಾನಲ್ಲ, ಮಾತೆ ದುರ್ಗಾನೇ ವಾಸಿ ಮಾಡಿದ್ದು. ಆದ್ರೆ ನೀವು ಮೂಳೆ ಮಾಲೆ ಹಾಕೊಂಡು ಪೂಜೆಗೆ ಯಾಕೆ ಬಂದ್ರಿ? ನಿಮಗ್ ಗೊತ್ತಿಲ್ವಾ, ಮೂಳೆ ಒಂದು ಅಪವಿತ್ರ ವಸ್ತು. ಅದನ್ನ ಹಾಕೊಂಡು ಪೂಜೆ ಅಥವಾ ವ್ರತಕ್ಕೆ ಬರೋದ್ರಿಂದ ಪೂಜೆ ಭಂಗ ಆಗುತ್ತೆ, ವ್ರತ ಭ್ರಷ್ಟ ಆಗುತ್ತೆ ಅಂತ. ನನಗೆ ಈ ಪೂಜೆ ವಿಧಾನಗಳ ಬಗ್ಗೆ ಏನೂ ಗೊತ್ತಿಲ್ಲ. ನನಗವ್ರು ಏನ್ ಹೇಳಿದ್ರು ಅಂದ್ರೆ, ನಾನೇನಾದ್ರೂ ಮೂಳೆ ಮಾಲೆ ಹಾಕೊಂಡು ಪೂಜೆಗೆ ಬಂದ್ರೆ ನನ್ನ ಈ ರೋಗ ವಾಸಿ ಆಗತ್ತೆ ಅಂತ. ಯಾರು ಹೇಳಿದ್ ನಿಮ್ಗೆ ಹೀಗೆ ಅಂತ? ಯಾರು ಹೇಳಿದ್ದು ನಿಮ್ಗಿಲ್ ಬರೋಕೆ? ಈ ಮೂರ್ಖ ನನ್ನ ಹೆಸರು ಹೇಳೋಕ್ಕೂ ಮೊದಲು ಪಾರಾಗೋದಕ್ಕೆ ನಾನೇನಾದ್ರೂ ಒಂದು ಉಪಾಯ ಮಾಡಬೇಕು. ನಾನೇ ಕಳಿಸಿದ್ದು ಇವನನ್ನ. ಎಲ್ಲ ತಪ್ಪು ನಂದೇ ದೇವಿ ಅನಸೂಯ. ಆಶ್ಚರ್ಯ ಆಗ್ತಿದೆ. ಒಬ್ಬ ಆಚಾರ್ಯರಾಗಿ ನೀವಿವ್ರನ್ನ ನನ್ನ ಪೂಜೆ ಅಪವಿತ್ರ ಮಾಡೋಕ್ ಕಳ್ಸಿದ್ರ? ಇಲ್ಲ ಇಲ್ಲ ದೇವಿ ಅನಸೂಯ, ಪೂಜೆನ ಅಪವಿತ್ರ ಮಾಡೋಕ್ಕಲ್ಲ ಕಳಿಸಿದ್ದು, ಚಮತ್ಕಾರಕ್ಕೆ ನಮಸ್ಕಾರ ಮಾಡ್ಲಿ ಅಂತ ನಾನು ಕಳಿಸಿದ್ದು. ನಿಮಗೆ ನನ್ನ ಮನೇಲಾಗ್ತಿರೋ ದುರ್ಗಾ ಪೂಜೆ ಚಮತ್ಕಾರ ಅನ್ನಿಸ್ತಿದ್ಯಾ? ಅಲ್ಲ, ಚಮತ್ಕಾರ ಅಂದ್ರೆ ನಿಮ್ಮ ಮನೆಯಲ್ಲಿ ಶಿವ, ನಾರಾಯಣ ಮತ್ತೆ ದೇವನಂತ ಚಮತ್ಕಾರಿ ಮಕ್ಕಳಿರೋದು. ಮತ್ತೆ ಅದಕ್ಕಿಂತ ದೊಡ್ಡ ಚಮತ್ಕಾರ ಅಂದ್ರೆ ಅವರ ಶಕ್ತಿ ಪುಂಜದಿಂದನೇ ಆಗಿರೋ ದೇವಿ ದುರ್ಗೆಗೆ ಅವ್ರ ಮುಂದೆನೇ ಪೂಜೆ. ಈ ಕಾರಣದಿಂದನೇ ನನಗನಿಸ್ತು ಇವನ ಉದ್ಧಾರ ಇಲ್ಲಿ ಖಂಡಿತ ಆಗುತ್ತೆ. ನನ್ನ ಪರೋಪಕಾರದ ಭಾವನೆ ಮುಚ್ಚಿಡೋಕ್ಕಾಗ್ಲಿಲ್ಲ. ಮತ್ತೆ ನೋಡಿ, ಚಮತ್ಕಾರ ಆಗೇ ಹೋಯ್ತು. ರೋಗಿ ವಾಸಿ ಆಗ್ಬಿಟ್ಟ. ಋಷಿ ಅತ್ರಿ ಜೀವನದಲ್ಲಿ ಮೊದಲನೇ ಸಲ ನನ್ನ ಕೈಯಿಂದ ಪುಣ್ಯ ನಡೆದಿದೆ. ರೋಗಿ ರೋಗನ ವಾಸಿ ಮಾಡಿಸ್ಬಿಟ್ಟೆ. ಅರೆ ನಡಿಯಪ್ಪ, ದೇವಿ ಅನಸೂಯ ಮನೆಯಲ್ಲಿ ಚಮತ್ಕಾರ ಆಗಿದೆ. ಇದನ್ನ ಎಲ್ರಿಗೂ ಹೇಳ್ಬೇಕು. ನಡಿ, ಎಲ್ರಿಗೂ ತೋರ್ಸೋಣ. ನಡಿ ನಡಿ ನಡಿ, ಜನರಿಗೆ ತೋರ್ಸ್ಬೇಕು. ಬೇಗ ಹೋಗೋಣ, ನಡಿ. ಅಮ್ಮ, ಹೇಗೆ ರೋಗಿಯ ರೋಗ ವಾಸಿ ಮಾಡೋ ಚಮತ್ಕಾರ ಆಯ್ತೋ ಹಾಗೆ ನನಗೂ ಚಮತ್ಕಾರ ತೋರ್ಸು ತಾಯಿ. ನನ್ನ ಮಕ್ಕಳು ಯಾವಾಗ್ಲೂ ನನ್ ಜೊತೆನೇ ಇರ್ಬೇಕು. ನನ್ನಿಂದ ದೂರ ಮಾಡ್ಬೇಡ ತಾಯಿ. ತಾಯಿಯ ಕೃಪೆಯಿಂದ ಆಪತ್ತು ಕಳೀತು. ಬನ್ನಿ, ಮುಂದಿನ ಪೂಜೆನ ಪೂರ್ತಿ ಮಾಡೋಣ. ಹಾ, ಖಂಡಿತ. ದೇವಿ ಪಾರ್ವತಿ, ಇದು ನಿಮ್ಗೆ ಗೊತ್ತಿತ್ತು ಮಾಂಸ ಬಿಲ್ವಪತ್ರ ಆಗಿ ಪರಿವರ್ತನೆ ಆಗತ್ತೆ ಅಂತ? ಯಾಕಂದ್ರೆ ಈ ಘಟನೆ ಮೊದಲನೇ ಸಲ ಆಗಿದ್ದಲ್ಲ ದೇವಿ ಲಕ್ಷ್ಮಿ. ವ್ಯತ್ಯಾಸ ಕೇವಲ ಇಷ್ಟೇ, ಇವತ್ತು ಕಟುಕನ ಮುಂದೆ ಬಹಳ ಶಿವ ಇದ್ದಾರೆ. ಆದ್ರೆ ಆ ಸಮಯದಲ್ಲಿ ಸ್ವಯಂ ಮಹಾದೇವ ಇದ್ರು. ಈ ಘಟನೆ ಯಾವಾಗಾಯ್ತು? ನಮ್ಮ ವಿವಾಹ ಆದ್ಮೇಲಿನ ಘಟನೆ ಇದು. ನಾವು ಕೈಲಾಸಕ್ಕೆ ಹೋಗ್ತಿದ್ವಿ. ಆಗ ಕಾಡಿನ ದಾರಿಲಿ ಒಬ್ಬ ಕಟುಕ ಶಿವಲಿಂಗಕ್ಕೆ ಮಾಂಸದ ನೈವೇದ್ಯ ಮಾಡ್ತಿದ್ದ. ಮಹಾದೇವನಿಗೆ ಜಯವಾಗಲಿ, ಮಹಾದೇವನಿಗೆ ಜಯವಾಗಲಿ, ಮಹಾದೇವನಿಗೆ ಜಯವಾಗಲಿ. ನಿಮ್ಮ ಈ ಭಕ್ತನ ನೈವೇದ್ಯ ಸ್ವೀಕರಿಸಿ ಪ್ರಭು. ಇದೆಂತ ಅಧರ್ಮ ಮಹಾದೇವ! ಅವನು ನಿಮ್ಗೆ ಅವಮಾನ ಮಾಡ್ತಿದ್ದಾನೆ. ಅಪವಿತ್ರ ಅಪ್ರಿಯ ವಸ್ತುನ ನೈವೇದ್ಯ ಮಾಡ್ತಿದ್ದಾನೆ.
ನಾನು ಈಗ್ಲೇ ಹೋಗಿ ಆ ಮೂರ್ಖನ ಭಕ್ತಿನ ತಡಿತೀನಿ.